ನಮಸ್ಕಾರ. ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿರುವ ವಿಶೇಷ ಕಾರ್ಯಕ್ರಮ ಇದು. ಅಕ್ಟೋಬರ್ 18ನೇ ತಾರೀಕು ರಾಜ್ಯ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಲಾಯಿತು. ಇದಕ್ಕಿಂತ ಕೆಲವು ದಿನಗಳ ಮುಂಚೆ ಆರ್ಎಸ್ಎಸ್ ವರ್ಸಸ್ ಸರ್ಕಾರ, ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಒಂದು ಜಟಾಪಟಿ ನಡೀತಾ ಇತ್ತು. ಇದರ ಮುಂದುವರೆದ ಭಾಗವಾಗಿ ಅಕ್ಟೋಬರ್ 18ರ ಸಂಪುಟ ಸಭೆಯ ಸಂದರ್ಭದಲ್ಲಿ ತೆಗೆದುಕೊಂಡ ನಿರ್ಣಯದ ಪ್ರಕಾರವಾಗಿ ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ, ಅದು ಸರ್ಕಾರಿ ಶಾಲಾ ಕಾಲೇಜುಗಳು, ಅನುದಾನಿತ ಶಾಲಾ ಕಾಲೇಜುಗಳು, ಪಾರ್ಕ್ಗಳು ಅಥವಾ ಮುಜರಾಯಿ ಇಲಾಖೆಗೆ ಸೇರಿದಂತಹ ದೇವಸ್ಥಾನಗಳು ಅಥವಾ ರಂಗಮಂದಿರಗಳು, ಈ ತರದ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಖಾಸಗಿ ಸಂಘ ಸಂಸ್ಥೆಗಳು ಪ್ರತಿಭಟನೆಯನ್ನ ಅಥವಾ ಇನ್ನಿತರ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮಾಡಬೇಕು ಅಂತಂದ್ರೆ ಪೂರ್ವಾನುಮತಿಯನ್ನ ಪಡಿಬೇಕು ಅನ್ನುವುದು ಆದೇಶವನ್ನ ತಂತು. ಈ ಆದೇಶದ ವಿರುದ್ಧ ಈಗ ಹೈಕೋರ್ಟ್ ಮೊರೆ ಹೋಗಲಾಗಿತ್ತು. ಒಂದು ಸಂಸ್ಥೆ ಹೋಗಿದ್ದಂತ ಹೈಕೋರ್ಟ್ ಮೊರೆ ಹೋಗಿದ್ದ ಅರ್ಜಿ ವಿಚಾರಣೆ ನಡೆಸಿದಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ಪೀಠ ಇವತ್ತು ಅದಕ್ಕೆ ಮಧ್ಯಂತರ, ಅಂದ್ರೆ ಸರ್ಕಾರ ಹೇರಿದಂತ ನಿರ್ಬಂಧಕ್ಕೆ ಮಧ್ಯಂತರ ತಡೆಯನ್ನ ಕೊಟ್ಟಿದೆ. ಅಂದ್ರೆ 10 ಜನ ಸೇರಿ ಯಾವುದೋ ಒಂದು ಪಾರ್ಕ್ ನಲ್ಲಿ ಸೇರೋದು ಅಥವಾ ಇನ್ನಿತರ ಯಾವುದೋ ಒಂದು ಕಾರ್ಯಕ್ರಮವನ್ನ ಮಾಡೋದು, ಸಭೆಯನ್ನ ಮಾಡೋದು ಹೇಗಾಗುತ್ತೆ? ಪೊಲೀಸ್ ಕಾಯ್ದೆಯನ್ನ ಸರ್ಕಾರ ಈ ರೀತಿಯಾಗಿ ಮಾಡೋದಕ್ಕೆ ಹೊರಟಿದೆ ಅಂತ ಹೈಕೋರ್ಟ್ ಪೀಠ ಅಭಿಪ್ರಾಯ ಪಟ್ಟಿದೆ. ಸರ್ಕಾರಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಿ ಈ ಮಧ್ಯಂತರ ಆದೇಶವನ್ನ ಕೊಟ್ಟಿದೆ. ಹಿರಿಯ ವಕೀಲರು ಆ ಸಂಘ ಸಂಸ್ಥೆಯ ಪರವಾಗಿ ವಾದ ಮಂಡನೆಯನ್ನ ಮಾಡಿದ್ರು. ಈ ವಾದ ಮಂಡನೆಯ ಪ್ರಕಾರವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ಒಂದು ಯಾವ್ದಾದ್ರು ಒಂದು ಪಾರ್ಕ್ ನಲ್ಲಿ ಒಂದು 10 ಜನ ಸೇರಿ ನಗೆಕೂಟವನ್ನ ಆಯೋಜನೆ ಮಾಡಿದ್ರು ಅದಕ್ಕೆ ವಿರೋಧ ಆಗತ್ತೆ. ಅದಕ್ಕೂ ಪರ್ಮಿಷನ್ ಅನ್ನು ತಗೋಬೇಕು ಅಂತಂದ್ರೆ ಹೇಗಾಗತ್ತೆ ಅಂತ. ಮತ್ತು ಪೊಲೀಸ್ ಕಾಯ್ದೆಯನ್ನ ಸರ್ಕಾರ ಈ ಆದೇಶದ ರೂಪದಲ್ಲಿ ಮಾಡೋ ಹಾಗಿಲ್ಲ. ಸಂವಿಧಾನದ ಆರ್ಟಿಕಲ್ 19A ನ ಸ್ಪಷ್ಟ ಉಲ್ಲಂಘನೆ ಆಗತ್ತೆ. ಯಾವುದೇ ಸರ್ಕಾರಿ ಆದೇಶ ಸಂವಿಧಾನದ ಆರ್ಟಿಕಲ್ 19A ನ ಕಿತ್ತುಕೊಳ್ಳುವಂತ ಅವಕಾಶ ಇಲ್ಲ ಅಂತ ಹೈಕೋರ್ಟ್ ಈ ಸಂದರ್ಭದಲ್ಲಿ ಅಭಿಪ್ರಾಯ ಪಟ್ಟಿದೆ. ಇದನ್ನ ನೇರವಾಗಿ ಸರ್ಕಾರಕ್ಕೆ ಆದಂತ ಹಿನ್ನಡೆ ಅಂತಾನೆ ಕರೆಯಲಾಗ್ತಿದೆ. ಏಕೆಂದ್ರೆ ಈ ಎಲ್ಲ ಆದೇಶ ಮತ್ತು ತೀರ್ಮಾನದ ಹಿಂದೆ ಇದ್ದಿದ್ದು RSS ಗೆ ಪರೋಕ್ಷವಾಗಿ ನಿರ್ಬಂಧ ಹೇರಬೇಕು ಅನ್ನೋ ಉದ್ದೇಶ. ಹಾಗಾಗಿ ಅದಕ್ಕೆ ಮುಖಭಂಗ ಆಗಿದೆ ಅಂತ ಬಿಜೆಪಿ ಕೂಡ ರಾಜಕೀಯವಾಗಿ ಪ್ರತಿಕ್ರಿಯೆ ಕೊಟ್ಟಿದೆ. ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ನಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಸಾಮಾಜಿಕ ಹೋರಾಟಗಾರರು ಮತ್ತು ವಕೀಲರು ಆಗಿರುವ ವಿನಯ್ ಶ್ರೀನಿವಾಸ್ ಅವರಿದ್ದಾರೆ. ನಮಸ್ಕಾರ ವಿನಯ್ ಅವರೇ, ಸ್ವಾಗತ. ವಿನಯ್ ಅವರೇ, ತಾವು ಕೂಡ ಇವತ್ತೊಂದು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದೀರಿ. ಸರ್ಕಾರ ಈ ಆದೇಶವನ್ನ ಹಿಂಪಡಿಬೇಕು, ಬೆಂಗಳೂರು ವ್ಯಾಪ್ತಿಯಲ್ಲಿ ಪ್ರತಿಭಟನೆಗೆ ಅವಕಾಶ ಮಾಡಿಕೊಡ್ಬೇಕು, ಇದೆಲ್ಲವನ್ನ ಇಟ್ಕೊಂಡು ಏನ್ ಪ್ರತಿಕ್ರಿಯಿಸಿರಿ ಮತ್ತು ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಇವತ್ತು ಹೈಕೋರ್ಟ್ ಎತ್ತಿರುವ ಪ್ರಶ್ನೆಗಳು ಮತ್ತು ಕೊಟ್ಟಿರುವ ಮಧ್ಯಂತರ ತಡೆ ಮತ್ತು ಅದಕ್ಕೆ ವ್ಯಕ್ತವಾಗ್ತಿರುವ ರಾಜಕೀಯ ಅಭಿಪ್ರಾಯಗಳು, ಇದೆಲ್ಲದರ ಹಿನ್ನೆಲೆಯಲ್ಲಿ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಮೇಡಮ್, ಮೊದಲನೇದಾಗಿ RSS ನ ಒಂದು ದ್ವೇಷಪೂರಿತ ಐಡಿಯಾಲಜಿಗೆ ಒಂದು ನಿರ್ಬಂಧ ಹಾಕ್ಬೇಕು. ಅದ್ರ ಜೊತೆ ಅದ್ರ ಬಗ್ಗೆ ಸರ್ಕಾರದ ಏನ್ ಯೋಜನೆ ಇದೆ ಅದ್ರ ಜೊತೆ ನಾವು ಸರ್ಕಾರದ ಜೊತೆಗೆ ಇದ್ದೀವಿ. ಖಂಡಿತವಾಗ್ಲೂ RSS ನ ಒಂದು ದ್ವೇಷಪೂರಿತ ಐಡಿಯಾಲಜಿ ಎಸ್ಪೆಷಲಿ ಯುವ ಜನಕ್ಕೆ ಹೋಗ್ಬಾರ್ದು. ಆದ್ರೆ ನಿರ್ಬಂಧನೆ ಮಾಡಕ್ಕೂ ಸಹ ಒಂದು ರೀತಿ, ಒಂದು ನಿಯಮ ಇರುತ್ತೆ. ಸರ್ಕಾರ ಈಗ ಆಲ್ರೆಡಿ ಸುಮಾರು ಆದೇಶಗಳಿದಾವೆ. ಉದಾಹರಣೆಗೆ 2013ರಲ್ಲಿ ಜಗದೀಶ್ ಶೆಟ್ಟರ್ ಸರ್ಕಾರ ಒಂದು ಸರ್ಕ್ಯುಲರ್ ಮಾಡಿತ್ತು, ಸರ್ಕಾರಿ ಶಾಲೆಗಳಲ್ಲಿ ಶೈಕ್ಷಣೇತರ ಒಂದು ಚಟುವಟಿಕೆಗಳು ನಡೀಬಾರ್ದು ಅಂತ ಹೇಳಿ. ಆ ಒಂದು ಸರ್ಕ್ಯುಲರ್ ಇದ್ರೂ ಸಹ RSS ಶಾಖೆಗಳು ನಡೀತಿತ್ತು, ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತಾ ಇದ್ರು. ಉದಾಹರಣೆಗೆ ಜುಲೈ 2025 ನಲ್ಲಿ ಅರವಿಂದ್ ಲಿಂಬಾವಳಿ ಅವರು ಮಹಾದೇವಪುರದ ರಾಮಗೊಂಡನಹಳ್ಳಿ ಸರ್ಕಾರಿ ಶಾಲೆ ಗ್ರೌಂಡ್ ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಬಾಂಗ್ಲಾದೇಶಿ ಇಮಿಗ್ರೆಂಟ್ಸ್ ನ ಐಡೆಂಟಿಫೈ ಮಾಡೋದಕ್ಕೆ ಅವ್ರ ಕಾರ್ಯಕರ್ತರಿಗೆ ಟ್ರೈನ್ ಮಾಡೋದು. ಇದು ಸರ್ಕಾರಿ ಶಾಲೆಯ ಗ್ರೌಂಡ್ ಅಲ್ಲಿ ಆಗುತ್ತೆ. ಇದ್ರ ಮೇಲೆ ಯಾವುದೇ ಒಂದು ಕ್ರಮ ಆಗೋದಿಲ್ಲ. ಈ ರೀತಿ ಒಂದು ಸರ್ಕಾರಿ ಸರ್ಕ್ಯುಲರ್ ಇದ್ರೂ ಅದ್ರ ಬಗ್ಗೆ ಕ್ರಮ ತಗೊಂತಿರ್ಲಿಲ್ಲ. ಮತ್ ಬೆಂಗಳೂರಲ್ಲಿ ಸಂಘ ಸಂಸ್ಥೆಗಳಿಗೆ, ಸಂಘಟನೆಗಳಿಗೆ ಮೆರವಣಿಗೆ ಮಾಡೋದಕ್ಕೆ ಪೊಲೀಸರು ಬೇರೆ ಬೇರೆ ರೂಲ್ಸ್ ನ ಕೋಟ್ ಮಾಡ್ತಾರೆ. ಆದ್ರೆ RSS ಮಾತ್ರ ಒಂದು 2 ವೀಕ್ಸ್ ಬ್ಯಾಕ್ ರ್ಯಾಲಿ ಮಾಡಕ್ಕೆ ಬಿಟ್ರು. ಸೊ ಅಂದ್ರೆ ಆಲ್ರೆಡಿ ಆದೇಶಗಳಿದ್ವು, RSS ನ ಕಂಟ್ರೋಲ್ ಮಾಡಕ್ಕೆ ಆಲ್ರೆಡಿ ಆದೇಶಗಳಿದ್ವು, ಅದನ್ನ ಸರಿಯಾಗಿ ಜಾರಿ ಮಾಡ್ತಿರ್ಲಿಲ್ಲ. ಹೊಸದಾಗಿ ಇವ್ರೇನೋ ಒಂದು ಆದೇಶ ತಗೊಂಡ್ ಬಂದ್ಬಿಟ್ಟು, ಒಂಥರ ಆತರದಲ್ಲಿ ಆದೇಶ ತಗೊಂಡ್ ಬಂದ್ಬಿಟ್ಟು, ಆ ಆದೇಶ ಒಂದು ಸಂವಿಧಾನದ ಚೌಕಟ್ಟಿನ ಆಚೆ ಇದೆ. ಯಾಕಂದ್ರೆ ಸಂವಿಧಾನ ನಮ್ಗೆ ಅನುಚ್ಛೇದ 19(1)(a)(b)(c) ನೀವು ನೋಡಿದ್ರೆ ಒಂದು ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಶಾಂತಿಯುತವಾಗಿ ಆಯುಧವಿಲ್ಲದೆ ಸಭೆ ಸೇರುವ ಹಕ್ಕಿದೆ, ಮತ್ತೆ ಒಂದು ರೈಟ್ ಟು ಫಾರ್ಮ್ ಅಸೋಸಿಯೇಷನ್, ಸಂಘ ಸಂಸ್ಥೆಗಳು ಕಟ್ಕೊಳ್ಳೋಂತ ಹಕ್ಕಿದೆ. 10 ಜನಕ್ಕಿಂತ ಜಾಸ್ತಿ ನೀವೆಲ್ಲಾದ್ರೂ ಓಡಾಡಿದ್ರೆ ಅದಕ್ಕೆ ಪರ್ಮಿಷನ್ ತಗೋಬೇಕು ಅಂತ ಹೇಳೋದು, ಸರ್ಕಾರಿ ರೋಡಲ್ಲಿ ಏನಾದ್ರು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನೀವು ಪರ್ಮಿಷನ್ ತಗೋಬೇಕು ಅಂತ ಈ ರೀತಿ ಹೇಳೋದಿದೆಯಲ್ಲ, ಅದು ನೋಡಿ ಅದ್ರಿಂದ RSS ಏನು ಕಡಿವಾಣ ಹಾಕೋದಿಲ್ಲ. ಈಗ ಆಲ್ರೆಡಿ RSS ನವರು ಜುಡಿಷಿಯರಿಲಿ ಇದ್ದಾರೆ, ಎಕ್ಸಿಕ್ಯೂಟಿವ್ ಅಲ್ಲಿ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಪೊಲೀಸ್ ವ್ಯವಸ್ಥೆಯಲ್ಲಿ ಇದ್ದಾರೆ, ಎಲ್ಲಾ ಕಡೆ ಅವ್ರ RSS ಮೈಂಡ್ ಸೆಟ್ ಅವ್ರು ಇದ್ದಾರೆ. ನೀವ್ ಯಾವ್ದೋ ಒಂದು ಜೀವ ತಂದು ಅವ್ರದ್ದೇನ್ ಕಡಿವಾಣ ಹಾಕೋದಿಲ್ಲ. ಅದ್ರ ಬದ್ಲಿಗೆ ಈ ಜೀವದಿಂದ ಪ್ರಜಾಸತ್ತಾತ್ಮಕ ಚಟುವಟಿಕೆಗಳಿಗೆ ಒಂದು ಅಪಾಯ ಆಗ್ತಾ ಇತ್ತು. ಹಾಗಾಗಿ ಸರ್ಕಾರ ಆತುರದಲ್ಲಿ ಮಾಡಿತ್ತು. ಇವತ್ತು ಹೈಕೋರ್ಟ್ ಮಾಡಿರೋದು ಅದು ಸಂವಿಧಾನದ ಚೌಕಟ್ಟು ಒಳಗಡೆನೆ ಇದೆ ಅಂತಾನೆ ನಾವು ಹೇಳ್ಬೋದು. ಓಕೆ, ಈಗ ಅದಕ್ಕೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಎಲ್ಲರೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.
ಅಂದ್ರೆ ಇವರ ಆಲೋಚನೆ ಏನಿದೆ ಅಂದ್ರೆ ಸ್ಪಷ್ಟವಾಗಿ ಅದು ಅಂದ್ರೆ RSS ಆಗ್ಲಿ ಯಾವುದೇ ಆಗ್ಲಿ ಅಥವಾ ಸಿದ್ಧಾಂತ ಯಾವುದೇ ಆಗ್ಲಿ ಸಂವಿಧಾನಿಕವಾಗಿ ಈ ಸಂವಿಧಾನ ನೀಡಿರುವ ಹಕ್ಕನ್ನ ಯಾರಿಂದಲೂ ಯಾರು ಕಸ್ಕೊಳಕ್ ಆಗೋದಿಲ್ಲ. ಅದು ನ್ಯಾಯಾಲಯವೇ ಆಗಿರ್ಲಿ ಅಥವಾ ಸರ್ಕಾರವೇ ಆಗಿರ್ಲಿ, ಆದೇಶವೇ ಆಗಿರ್ಲಿ. ಹೀಗಿರುವಾಗ ನೀವೇ ಹೇಳ್ದಂಗೆ ಶಾಂತಿಯುತವಾಗಿ ಸಭೆ ಸೇರೋದು, ಪ್ರತಿಭಟನೆಯನ್ನ ಮಾಡೋದು, ಸಂವಿಧಾನದ ಚೌಕಟ್ಟಿನೊಳಗೆ ಅವಕಾಶ ಇರುವಾಗ ಹೇಗೆ ಅದಕ್ಕೆ ನಿರ್ಬಂಧ ಇರೋದಕ್ಕೆ ಸಾಧ್ಯ ಆಗತ್ತೆ? ಯಾವ ತರ ಆಲೋಚನೆ ಇದೆ ಸರ್ಕಾರಕ್ಕೆ? ನಮ್ಗೆ ನಮ್ಮ ಗೃಹ ಸಚಿವರು ನಡೆ ಅರ್ಥ ಆಗೋದಿಲ್ಲ. ಅವ್ರ ಇಲಾಖೆನೆ RSS ಅವ್ರಿಗೆ ಇಡೀ ಬೆಂಗಳೂರಲ್ಲಿ 106 ರ್ಯಾಲಿ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗ ಜಿಯೋ ತಗೊಂಡ್ ಬಂದ್ರೆ ಆತರವಾಗಿ ಹೈಕೋರ್ಟ್ ಸ್ಟೇ ಮಾಡಿದೆ, ಈಗ ಅದಕ್ಕೆ ಅಪೀಲ್ ಮಾಡ್ತೀವಿ ಅಂದ್ರೆ ಅರ್ಥ ಏನು? ಏನ್ ಮಾಡಕ್ ಹೊರಟಿದ್ದೀರಾ ಸ್ವಾಮಿ ನೀವು? ಮತ್ತೆ ನಿಮ್ಮ ಜಿಯೋ ಪ್ರಕಾರ, ಜಗದೀಶ್ ಶೆಟ್ಟರ್ ಸರ್ಕ್ಯುಲರ್ ಪ್ರಕಾರ ಶಾಲೆನಲ್ಲಿ ಶೈಕ್ಷಣೇತರ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ. ನಿಮ್ ಜಿಯೋ ಪ್ರಕಾರ RSS ಅವರು ಶಾಲೆಯಲ್ಲಿ ಮಾಡ್ಬೋದು, ಅದು ಜಸ್ಟ್ 3 days ಬ್ಯಾಕ್ ಪರ್ಮಿಷನ್ ಅಪ್ಲೈ ಮಾಡ್ಬೇಕಷ್ಟೇ. ಒಂದು 19ನೇ ತಾರೀಕು ನೀವು ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ 15ನೇ ತಾರೀಕು ಒಳಗಡೆ ನೀವು ಪರ್ಮಿಷನ್ ಅಪ್ಲೈ ಮಾಡಿದ್ರೆ ಸಾಕು. ಸೊ ಏನ್ ನಿಮ್ಮ ನಡೆ ಇದು? ಸರ್ಕಾರ ನಿಜವಾಗ್ಲೂ ಮೇಲ್ಮನವಿ ಸಲ್ಲಿಸಿ ಅವ್ರಿಗೆ ಅವರೇ ಒಂಥರ ಎಂಬಾರೆಸ್ಮೆಂಟ್ ಮಾಡ್ಕೊಳ್ಳೋ ಬದಲು ಸರ್ಕಾರ ಈ ಆದೇಶನ ಹಿಂಪಡಿಬೇಕು. ಮತ್ತೆ ಸಂಘ ಸಂಸ್ಥೆಗಳಿಗೆ ನೀವು ಕನ್ಸಲ್ಟ್ ಮಾಡಿ, ಸಭೆ ಕರೀರಿ. ನಿಮ್ದು ಪ್ರಜಾಸತ್ತಾತ್ಮಕ ಪಕ್ಷ, ಪ್ರಜಾಸತ್ತಾತ್ಮಕ ಸರ್ಕಾರ ಅಂತ ಹೇಳಿದ್ಮೇಲೆ ಈ ತರ ಒಂದು ಮಹತ್ವದ ಆದೇಶ ತರಕ್ ಮುಂಚೆ ಒಂದು ಕನ್ಸಲ್ಟೇಷನ್ ಮಾಡೋದ್ ಬೇಡವಾ? ಮತ್ ನಾನ್ ಹೇಳೋದು, ದ್ವೇಷ ಫೈಟ್ ಮಾಡ್ಬೇಕಾದ್ರೆ ಈಗ ಮೊನ್ನೆ ನೋಡಿ RSS ಅವ್ರನ್ನ ಯಾರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಟಿಪ್ಟೂರ್ ಅವ್ರನ್ನ ಈ ಯಶಸ್ವಿನಿ ಟ್ರಸ್ಟ್ ಗೆ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಆತರ ಎಲ್ಲ ಮಾಡ್ತಾ ಇದ್ರು. ಒಂದು. ಎರಡನೇದು, ಸಿದ್ದರಾಮಯ್ಯ ಸರ್ಕಾರ 2 ವರ್ಷದ ಹಿಂದೆ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು, ಸರ್ಕಾರಿ ಶಾಲೆಗಳಲ್ಲಿ ನಾವು ಮನುಜರು ಅಂತ ಕಾರ್ಯಕ್ರಮ ಮಾಡ್ತೀವಿ ಅಂತ. ಮಕ್ಕಳಲ್ಲಿ ಒಂದು ಬಂಧುತ್ವದ ಮನೋಭಾವ, ವೈಚಾರಿಕತೆಯ ಮನೋಭಾವ ಮೂಡಿಸ್ಲಿಕ್ಕೆ ಕಾರ್ಯಕ್ರಮ ಅನೌನ್ಸ್ ಮಾಡಿದ್ರು. ಆ ಕಾರ್ಯಕ್ರಮ ಏನಾಯ್ತು, ಎಲ್ಲಿಗೋಯ್ತು ಯಾರಿಗೂ ಗೊತ್ತಿಲ್ಲ. ಆ ತರದ ಕೆಲಸಗಳು ಮಾಡಿ RSS ನ ಕಂಟ್ರೋಲ್ ಮಾಡಿ. ಬಟ್ ಅದ್ ಕಂಟ್ರೋಲ್ ಮಾಡಕ್ಕೂ ಒಂದು ನೀತಿ ಇರ್ಬೇಕು, ಒಂದು ಸಂವಿಧಾನದ ನಿಯಮದ ಒಳಗಡೆ ಇರ್ಬೇಕು. ಆತರವಾಗಿ ಈ ತರ ಮಾಡೋದು ಅದು ಯಾರಿಗೂ ಅನುಕೂಲ ಆಗೋದಿಲ್ಲ. ಮತ್ತೆ ಇವತ್ತು ನಾನು ಹೇಳ್ತೀನಿ ನೋಡಿ, ಬೆಂಗಳೂರಲ್ಲಿ ಆಲ್ರೆಡಿ ಅವರ ಪುನಶ್ಚೇತನ ಸೇವಾ ಸಂಸ್ಥೆಯ ವಕೀಲರ ವಾದ ಏನು ಅಂತಂದ್ರೆ, ಈಗಾಗಲೇ ಪೊಲೀಸ್ ಕಾಯ್ದೆ ಜಾರಿಯಲ್ಲಿದೆ. ಪೊಲೀಸ್ ಜಾರಿಯಲ್ಲಿರೋ ಸಂದರ್ಭದಲ್ಲಿ ಹೊಸದಾಗಿ ಈ ತರದ ಆದೇಶ ತರೋದು ಸಂವಿಧಾನದ ಮೂಲಭೂತ ಹಕ್ಕುಗಳನ್ನ ಕಿತ್ತುಕೊಂಡಂತೆ ಅಂತ. ಈ ವಾದದ ಬಗ್ಗೆ ತಾವೇನ್ ಹೇಳ್ತೀರಿ? ತಮ್ಮ ಅಭಿಪ್ರಾಯ? ನೋಡಿ, ಬೆಂಗಳೂರಲ್ಲಿ ಈಗ ಆಲ್ರೆಡಿ ಪ್ರತಿಭಟನೆಗಳ ಮೇಲೆ, ಫಾರ್ ಎಕ್ಸಾಂಪಲ್ ಬೆಂಗಳೂರು ಎಕ್ಸಾಂಪಲ್ ತಗೊಳಗಾದ್ರೆ ತುಂಬಾ ನಿರ್ಬಂಧನೆಗಳಿದೆ. ಇವತ್ತು ನನ್ಗೆ ಒಂದ್ ಏರಿಯಾದಿಂದ ಕರೆ ಬಂತು, ಒಂದ್ ಸ್ಲಮ್ ಇಂದ. ಆ ಸ್ಲಮ್ ಅಲ್ಲಿ 4 ತಿಂಗಳ ಹಿಂದೆ ಅಲ್ಲಿ ನೀರ್ ಸಪ್ಲೈ ಕರೆಕ್ಟ್ ಆಗಿಲ್ಲ. ಸ್ಲಮ್ ಅಲ್ಲಿ ಅವರು ನೀರು ಅದು ಟ್ಯಾಂಕ್ ಒಳಗಡೆ ಈ ಮೋಟರ್ ಹಾಕಿ ನೀರ್ ಎಳ್ಕೋಬೇಕು ಅವ್ರು, ಇಲ್ಲಾಂದ್ರೆ ನೀರ್ ಸಪ್ಲೈ ಬರಲ್ಲ. ಆತರ ಮಾಡ್ಕೊಂತ ಒಬ್ರು ವಯಸ್ಸಾಗಿರೋ ಮಹಿಳೆ ಒಬ್ರು ತೀರ್ಕೊಂತಾರೆ ಎಲೆಕ್ಟ್ರಿಕ್ ಶಾಕ್ ಇಂದ. ಅದು 2ನೇ 3ನೇ ಘಟನೆ ಆಗ್ತಿರೋದು ಆ ಸ್ಲಮ್ ಅಲ್ಲಿ ಆತರ. ಸೊ ಹಾಗಾಗಿ ಆ ಸ್ಲಮ್ ಜನ ಸ್ಲಮ್ ಅಲ್ಲೇ ಪ್ರತಿಭಟನೆ ಮಾಡ್ತಾರೆ, ಇದ್ರ ಬಗ್ಗೆ ನಮ್ಗೆ ನೀರ್ ಬೇಕಾಗಿದೆ, ಮತ್ತೆ ಶಾಕ್ ಇಲ್ಲದೆ ಇರೋಂತ ಕರೆಂಟ್ ವ್ಯವಸ್ಥೆ ಬೇಕು ಅಂತ. ಅವ್ರ ಮೇಲೆ FIR ಹಾಕಿದ್ದಾರೆ, ನೀವ್ ಯಾಕೆ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡಿಲ್ಲ ಅಂತ. ಸ್ಲಮ್ ನಿವಾಸಿ ಸ್ಲಮ್ ಮಹಿಳೆಯರ ಮೇಲೆ ಪೊಲೀಸ್ ಅವರು FIR ಹಾಕಿದ್ದಾರೆ, ನೀವ್ ಯಾಕೆ ನೀರ್ಗಾಗಿ ಪ್ರತಿಭಟನೆ ಮಾಡಿದೀರಾ ನಿಮ್ ಸ್ಲಮ್ ಅಲ್ಲಿ, ಫ್ರೀಡಂ ಪಾರ್ಕ್ ಹೋಗಿ ಪ್ರತಿಭಟನೆ ಮಾಡಿ ಅಂತ. ಆ ತರ ನಿರ್ಬಂಧನೆಗಳು ಇವತ್ತು ಬೆಂಗಳೂರಲ್ಲಿ ಇದೆ. ಆಲ್ರೆಡಿ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡೋದು ತುಂಬಾ ಕಷ್ಟ ಇತ್ತು. ಒಂದು ಲೈಸೆನ್ಸಿಂಗ್ ಆರ್ಡರ್ ಆಫ್ 2021 ಇದೆ, ಆಯ್ತಾ. ಸೊ ಆಲ್ರೆಡಿ ಅಷ್ಟು ರೆಸ್ಟ್ರಿಕ್ಷನ್ಸ್ ಇರ್ಬೇಕಾದ್ರೆ ಈ ಹೊಸದೇನ್ ತಗೊಂಡ್ ಬರೋದು? ಏನ್ ಅರ್ಥ ಇದೆ ಇದಕ್ಕೆ? ಯಾಕಾಗಿ ತಗೊಂಡ್ ಬಂದ್ರಿ? ಹೋಗಿ ತಗೊಂಡ್ ಬಂದ್ರ ಅಲ್ಲ ಅಂದ್ಮೇಲೆ ಹಳೇದ್ ಹೋಯ್ತಾ? ಹಳೇದ್ ಹಿಂಪಡೆದ್ರ? ಅದನ್ನು ಮಾಡಿಲ್ಲ. ಹಳೇದು ಹಿಂಪಡೆದಿಲ್ಲ, ಹೊಸದು ತರ್ತಿದಂದ್ರ? ಓಕೆ ವಿನಯ್, ಈಗ ಒಂದು ಈ ಆದೇಶದ ಹಿಂದೆ ಗುರಿಯಾಗಿದ್ದು RSS ಅನ್ನೋದು ಸ್ಪಷ್ಟ. ಆ ಕಾರಣಕ್ಕೆ ಪುನಶ್ಚೇತನ ಸೇವಾ ಟ್ರಸ್ಟ್ ತರದವರು ಹೈಕೋರ್ಟ್ ಮೊರೆ ಹೋದ್ರು. ಈಗ ಸಾಮಾಜಿಕ ಹೋರಾಟಗಾರರು, ಚಳವಳಿಗಳು ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಹೋರಾಟ ಮಾಡೋದಿದ್ರೆ ಫ್ರೀಡಂ ಪಾರ್ಕ್ ಅಲ್ಲೇ ಮಾಡ್ಬೇಕು ಅಂತ ಸರ್ಕಾರ ತೀರ್ಮಾನ ತೆಗೆದುಕೊಂಡಾಗ ಇದ್ರ ವಿರುದ್ಧ ಕೋರ್ಟ್ ಮೊರೆ ಹೋಗಿರ್ಲಿಲ್ವಾ? ಅದು ಹೋಗಿದ್ರೆ ಅದೇನಾಗಿದೆ? ಏನಾದ್ರೂ ಡೀಟೇಲ್ಸ್ ಇದೆಯಾ? ಇಲ್ಲ, ನಾವು ಕೋರ್ಟ್ ಮೊರೆ ಹೋಗಿರ್ಲಿಲ್ಲ. ಅದ್ರ ಬಗ್ಗೆ ನಾವು ಕೋರ್ಟ್ ಮೊರೆ ಹೋಗಿರ್ಲಿಲ್ಲ. ಯಾಕೆಂದ್ರೆ ನಮ್ಮ ಅನ್ಸಿಕೆ ಏನಂದ್ರೆ, ನಾವ್ ಯಾಕೆ ಕೋರ್ಟ್ ಹೋಗ್ಬೇಕು? ಅದ್ರ ಬಗ್ಗೆ ಸರ್ಕಾರನೇ ಆರ್ಡರ್ ವಿಡ್ರಾ ಮಾಡ್ಬೇಕು. ಬಿಜೆಪಿ ಸರ್ಕಾರ ಇದ್ದಾಗ ಪೊಲೀಸ್ ಇಲಾಖೆ ತಗೊಂಡ್ ಬಂದಿದ್ದ ಆರ್ಡರ್. ಇವ್ರು ಕಾಂಗ್ರೆಸ್ ಸರ್ಕಾರ ಬಂದಿದ್ದಾರೆ, ಇವರು ಪ್ರಜಾಪ್ರಭುತ್ವದ ಪರವಾಗಿದ್ದಾರೆ ಅಂತ ಹೇಳ್ತಿದ್ದಾರೆ, ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಪರವಾಗಿದ್ದೀವಿ ಅಂತ ಹೇಳ್ತಾ ಇದಾರೆ, ವಾಕ್ ಸ್ವಾತಂತ್ರ್ಯ ನಾವು ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ನಾವ್ಯಾಕೆ ಕೋರ್ಟ್ ಹೋಗ್ಬೇಕು? ನೀವೇ ವಿಡ್ರಾ ಮಾಡಿ ಅದನ್ನ. ಅವರೇ ವಿಡ್ರಾ ಮಾಡ್ಬೇಕು ಅದನ್ನ ವಿಡ್ರಾ ಮಾಡ್ಬಿಟ್ಟು ಇನ್ನೂ ಒಂದು ಹೊಸ ಆರ್ಡರ್ ತಗೊಂಡ್ ಬಂದ್ರೆ ಹೇಗೆ? ಅಲ್ಲ, ಅವ್ರು ವಿಡ್ರಾ ಮಾಡ್ತಾರೆ ಅಂತ ಕೂತ್ಕೊಳಕ್ ಆಗೋದಿಲ್ಲ. ಅವ್ರು ಹಂಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರು ವಿಡ್ರಾ ಮಾಡ್ಲಿ ಅಂತಾನೆ ಹೇಳಿ ನಾವು ಅವ್ರು ವಿಡ್ರಾ ಮಾಡ್ಲಿ ಅಂತ ಹೇಳಿ ನಾವು ಹೋರಾಟದ ಹಕ್ಕಿಗಾಗಿ ಜನಾಂದೋಲನದಿಂದ ಪ್ರತಿಭಟನೆಗಳು ಮಾಡಿದ್ದೀವಿ. ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿದ್ದೀವಿ 2 ಸತಿ, ಪೊಲೀಸ್ ಕಮಿಷನರ್ಗೆ ಭೇಟಿಯಾಗಿದ್ದೀವಿ, ಅವ್ರಿಗೆಲ್ಲ ಮನವಿಗಳು ಕೊಟ್ಟಿದ್ದೀವಿ, ಅವ್ರ ಪಕ್ಷದವ್ರಿಗೆ ಮನವಿಗಳು ಕೊಟ್ಟಿದ್ದೀವಿ. ಅವ್ರು ವಿಡ್ರಾ ಮಾಡ್ಬೇಕಲ್ವಾ? ಅವ್ರು ಆ ಕೆಲಸ ಮಾಡ್ಬೇಕಲ್ವಾ? ಅಲ್ಲ, ಅದರಿಂದ ಮಾಡ್ತಾರೆ ಅಂತ ಅನ್ಸುತ್ತೆ. ಯಾವ ಕಾಂಗ್ರೆಸ್ ಸರ್ಕಾರ ಸೆಷನ್ ಒಳಗೆ ಮಾಧ್ಯಮಗಳಿಗೆ ನಿರ್ಬಂಧವನ್ನ ಹೇರಿದ್ದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಬಿಜೆಪಿ ನಿಲುವನ್ನ ವಿರೋಧ ಮಾಡಿತ್ತು, ಅದನ್ನ ಈಗಲೂ ಕೂಡ ಅವ್ರು ಕಂಟಿನ್ಯೂ ಮಾಡ್ಕೊಂಡ್ ಬರ್ತಿದ್ದಾರೆ.
ಮತಾಂತರ ನಿಷೇಧ ಕಾಯ್ದೆಯನ್ನ ವಾಪಸ್ ಪಡಿತೀವಿ ನಾವು ಅಧಿಕಾರಕ್ಕೆ ಅಂತ ಹೇಳಿ 2.5 ವರ್ಷ ಆಯ್ತು. ಇಲ್ಲಿ ತನಕ ಪೂರ್ಣವಾಗಿ ಅದನ್ನ ಮಾಡಿಲ್ಲ. ಹಾಗಾಗಿ ಇಲ್ಲ ಅವ್ರು ವಿಡ್ರಾ ಮಾಡ್ತಾರೆ ಅಂತ ನಾವು ಕಾಯ್ತಾ ಕುತ್ಕೊಳಕ್ ಆಗತ್ತಾ? ಜೆಂಡಾ ಬೇರೆ, ಅಜೆಂಡಾ ಒಂದೇ ಆದ್ರೆ ಸಾಧ್ಯನಾ ಅದು? ನಾವು ಕಾಯ್ತಾ ಕೂತ್ಕೊಳಕ್ ಆಗೋದಿಲ್ಲ. ಬಟ್ ಹಾಗಂತ ಹೇಳಿ ನಾವು ಸುಮ್ನೆನೂ ಕೂತ್ಕೊಂಡಿಲ್ಲ. ನಾವು ಸುಮ್ನೆ ಕಾಯ್ತಾ ಕೂತ್ಕೊಂಡಿಲ್ಲ. ನಾವು ಇದ್ರ ಬಗ್ಗೆ ಜನಾಭಿಪ್ರಾಯ ಮೂಡಿಸ್ತಿದ್ವಿ, ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆ ಮಾತಾಡ್ತಾ ಇದ್ದೀವಿ. ಆಯ್ತಾ, ಇದ್ರ ಬಗ್ಗೆ ಆಗ್ತಾ ಇದೆ. ಮತ್ತೆ ಇವತ್ತಿನ ಪರಿಸ್ಥಿತಿಲಿ ಉಚ್ಚ ನ್ಯಾಯಾಲಯ ಸಹ ಯಾರ್ಗೆ ಯಾವ ತರ ರಿಲೀಫ್ ಕೊಡುತ್ತೆ ಅನ್ನೋದನ್ನು ಸಹ ಒಂದು ವಿಷಯ ಇದೆ, ಅದೊಂದು ಪ್ರಶ್ನೆ ಇದೆ. ನಾನು ಅದನ್ನ ಹೆಚ್ಚಿಗೆ ವಿವರಿಸಲಿಕ್ಕೆ ನಿಮ್ಗೆ ಆಗೋದಿಲ್ಲ ಒಂದು ಲೈವ್ ಟಿವಿನಲ್ಲಿ. ಬಟ್ ಈ ತರ ಒಂದು ಇದೆ. ಅಲ್ಲ, ಒಂದ್ ನಿಮಿಷ. ಈ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡ್ಬೇಕು ಅನ್ನೋ ನಿರ್ಬಂಧ ಬಂದಿದ್ದೆ ಹೈಕೋರ್ಟ್ ಇಂದ. 2021 ಅಂಗನವಾಡಿ ಕಾರ್ಯಕರ್ತರು ಒಂದು ದೊಡ್ಡ ರ್ಯಾಲಿ ಮಾಡಿದಾಗ ಹೈಕೋರ್ಟ್ ಜಡ್ಜ್ ಒಬ್ರು ಚೀಫ್ ಜಸ್ಟಿಸ್ ಗೆ ಬರೀತಾರೆ, ಅವ್ರು ಪ್ರತಿಭಟನೆ ಮಾಡಿರೋದ್ರಿಂದ ಟ್ರಾಫಿಕ್ ಜಾಸ್ತಿ ಆಯ್ತು, ನನ್ನ ಮೂಲಭೂತ ಹಕ್ಕುಗೆ ಧಕ್ಕೆ ಆಯ್ತು ಅಂತ ಹೇಳಿ. ಆಗ ಕೋರ್ಟ್ ಅದನ್ನ ಒಂದು ಸೋಮೋಟೋ PIL ಮಾಡ್ಕೊಂಡು ಅದರಲ್ಲಿ ಒಂದು ಇಂಟ್ರಿಮ್ ಆರ್ಡರ್ ಪಾಸ್ ಮಾಡ್ತಾರೆ, ಏನೇ ಪ್ರತಿಭಟನೆ ಆದ್ರೂ ಫ್ರೀಡಂ ಪಾರ್ಕ್ ಅಲ್ಲೇ ಮಾಡ್ಬೇಕು ಅಂತ. ಆಯ್ತಾ, ಆ ಒಂದು ಹಿಯರಿಂಗ್ ನಡೀತಿರ್ಬೇಕಾದ್ರೆ ಅಲ್ಲಿ ತನಕ ಪೊಲೀಸ್ ಒಂದು 2009 ಆರ್ಡರ್ ಇತ್ತು, ಲೈಸೆನ್ಸಿಂಗ್ ಆಫ್ ಅಸೆಂಬ್ಲೀಸ್ ಆರ್ಡರ್ 2009 ಇತ್ತು. ಅದ್ರ ಪ್ರಕಾರ ನೀವೆಲ್ಲಾದ್ರೂ ಪ್ರತಿಭಟನೆ ಮಾಡಬೇಕು, ಬಟ್ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿ ಪರ್ಮಿಷನ್ ತಗೋಬೇಕು. ಯಾವಾಗ ಹೈಕೋರ್ಟ್ ಇಂಟ್ರಿಮ್ ಆರ್ಡರ್ ತರ್ತಾರೋ ಆಗ ಪೊಲೀಸ್ ಅವರು ಅವ್ರ ಆರ್ಡರ್ ಚೇಂಜ್ ಮಾಡ್ಕೊಂಡು 2021 ಒಂದು ಲೈಸೆನ್ಸಿಂಗ್ ಆರ್ಡರ್ ತಗೊಂಡ್ ಬಂದು ಪ್ರೊಟೆಸ್ಟ್ ಬರೀ ಫ್ರೀಡಂ ಪಾರ್ಕ್ ಅಲ್ಲಿ ಆಗ್ಬೇಕು, ಒಂದ್ ವೇಳೆ ಬೇರೆ ಕಡೆ ಮಾಡಂಗಿದ್ರೆ ಪೊಲೀಸ್ ಕಮಿಷನರ್ ಪರ್ಮಿಷನ್ ಕೊಟ್ರೆ ಮಾತ್ರ ಮಾಡ್ಬೇಕು ಅಂತ ಹೇಳ್ತಾರೆ. ಆಮೇಲೆ ರ್ಯಾಲಿಗೂ ಪರ್ಮಿಷನ್ ತಗೋಬೇಕು ಅಂತ ಹೇಳ್ತಾರೆ. ಆಮೇಲೆ ಹೈಕೋರ್ಟ್ ಬಂದ್ಬಿಟ್ಟು ಆಯ್ತು ಸರಿ, ಪೊಲೀಸ್ ಅವರೇ ಈ ತರ ಆರ್ಡರ್ ತಗೊಂಡ್ ಬಂದಿದ್ರಲ್ಲ, ಏನ್ ಕೇಸ್ ಏನ್ ಬೇಕಾಗಿಲ್ಲ ಅಂತ ಹೇಳಿ ಕೇಸ್ನ ಕ್ಲೋಸ್ ಮಾಡ್ತಾರೆ. ಆದ್ರೆ ವ್ಯವಸ್ಥೆ ಯಾವ ತರ ಇದೆ ಅಂತ ಹೇಳಿದ್ರೆ, ಇವತ್ತು ನೀವು ಪ್ರತಿಭಟನೆ ಮಾಡ್ಬೇಕು, ರ್ಯಾಲಿ ಮಾಡ್ಬೇಕು ಅಂದ್ರೆ ಪೊಲೀಸ್ ಅವರು ಹೈಕೋರ್ಟ್ ಆರ್ಡರ್ ಇದೆ ಅಂತಾನೆ ಹೇಳ್ತಾರೆ. ಅವ್ರದೇ ಆರ್ಡರ್ ಇದೆ 2021, ಅದ್ರ ಪ್ರಕಾರ ರ್ಯಾಲಿ ಮಾಡ್ಬೇಕು. ಬಟ್ ನಾವು ರ್ಯಾಲಿ ಮಾಡ್ಬೇಕು ಅಂದ್ರೆ ಬಿಡೋದಿಲ್ಲ. RSS ಅವರು ರ್ಯಾಲಿ ಮಾಡ್ತಾರೆ ಅಂದ್ರೆ ರಾಜಾರೋಷವಾಗಿ ಬಿಟ್ಟಿದ್ದಾರೆ. ಸೊ ಹೈಕೋರ್ಟ್ ಇಂದನೇ ಈ ಒಂದು ನಿರ್ಬಂಧನೆ ಬಂದಿರೋದು. ಸೊ ಇವತ್ತೂ ಸಹ ಈ ಒಂದು ಸ್ಟೇ ಬಂದಿದೆ ಅಂತ ಹೇಳಿದ್ರೆ, ನಾನು ಹೇಳ್ದಂಗೆ ಯಾರು ಅದಕ್ಕೆ ಅರ್ಜಿ ಹಾಕಿದ್ದಾರೆ, ಯಾರ ಮುಂದೆ ಅರ್ಜಿ ಹಾಕಿದ್ದಾರೆ, ಯಾವ ಒಂದು ಕಾರಣಕ್ಕೆ ಹಾಕಿದ್ದಾರೆ ಅಂತ ನೋಡ್ಬೇಕು ಒಂದು. ಮತ್ತೆ ಇನ್ನೊಂದು, ಪ್ರತಿಭಟನೆಗಳ ನಿಯಂತ್ರಣದ ಆದೇಶ ಬೇರೆ, ಇವ್ರು ತಂದಿದ್ದ ಜಿಯೋ ಇನ್ನು ತುಂಬಾ ವಾಸ್ತು. ಇದು ಬರೀ ಪ್ರತಿಭಟನೆ ಅಂತಲ್ಲ, ಯಾವ್ದೇ ಚಟುವಟಿಕೆ ನೀವು ಮಾಡಿದ್ರು ಸರ್ಕಾರಿ ಜಾಗದಲ್ಲಿ ಈ ತರ ಇದೆ ಅಂದ್ರೆ ಇದು ಇನ್ನೂ ತುಂಬಾ ಬ್ರಾಡ್ ಆಗಿತ್ತು. ಓಕೆ, ಈಗ ಏನಾಗುತ್ತೆ, ನಾವು ಸಿದ್ಧಾಂತವನ್ನ ಪಕ್ಕಕ್ಕಿಟ್ಟು ನೀವು ಒಂದು ಐಡಿಯಾಲಜಿಯನ್ನ ಒಪ್ಪೋದು ಇರ್ಬೋದು. ಬಟ್ ಡೆಮಾಕ್ರಸಿಯಲ್ಲಿ ಎಲ್ಲರ ಆಲೋಚನೆಗೆ ಅಥವಾ ಎಲ್ಲರ ಪ್ರತಿಭಟನೆಗೆ, ಎಲ್ಲರ ಹಕ್ಕು ಮಂಡನೆಗೆ ಅವಕಾಶ ಇರುತ್ತೆ. ಅದೇ ಡೆಮಾಕ್ರಸಿ. ನೀವು ರೈಟ್ ಲೆಫ್ಟ್ ಅದು ವಿಚಾರ. ಈಗ ಏನಾಗುತ್ತೆ, ಬಿಜೆಪಿ ಏತರ ರಾಜ್ಯಗಳಲ್ಲಿ ಈ ತರದ ತೀರ್ಮಾನವನ್ನ ತೆಗೆದುಕೊಂಡು ಬಿಜೆಪಿ ಇರುವಂತಹ ರಾಜ್ಯಗಳು ಮತ್ತು ಕೇಂದ್ರದಲ್ಲಿ ಸಾಮಾಜಿಕ ಚಳವಳಿಗಳಿಗೆ, ಆತರ ಹೋರಾಟಗಾರರಿಗೆ ನಿರ್ಬಂಧ ಇರುವುದಂದ್ರೆ ನಮ್ಮ ಸಿದ್ಧಾಂತಕ್ಕೆ ವಿರುದ್ಧ ಇದ್ದಾರೆ ಅಂತ ಈ ತರದ ತೀರ್ಮಾನವನ್ನ ತೆಗೆದುಕೊಳ್ಳೋದು, ಅದು RSS ಗೆ ಆಗಿರ್ಲಿ ಅಥವಾ ಯಾವುದೇ ಬೇರೆ ಎಡಚಿಂತನೆಗೆ ಆಗಿರ್ಲಿ, ಇದು ಸಂವಿಧಾನದ ಹಕ್ಕನ್ನ ಮೊಟಕುಗೊಳಿಸಿ ಪ್ರಜಾಪ್ರಭುತ್ವವನ್ನ ಒಂದ್ ರೀತಿ ಕತ್ತಲೆಯಲ್ಲಿಟ್ಟ ಪ್ರಕ್ರಿಯೆ ಆಗೋದಿಲ್ವಾ? ಯಾವ ಸರ್ಕಾರಗಳೇ ಮಾಡಿದ್ರು? ಖಂಡಿತ ಇದು ಯಾವ್ದೇ ಸರ್ಕಾರ ಮಾಡಿದ್ರು ತಪ್ಪು. ಅದಕ್ಕೆ ನಾವು ಹೇಳ್ತಾ ಇರೋದು, ಈ ಸರ್ಕಾರ ಸಹ ಈ ಗವರ್ಮೆಂಟ್ ಆರ್ಡರ್ ವಿಡ್ರಾ ಮಾಡ್ಬೇಕು ಅಂತ ನಾವು ಅದಕ್ಕೋಸ್ಕರ ಹೇಳ್ತಾ ಇರೋದು. ಇದು ಕಾಂಗ್ರೆಸ್ ಯಾವ್ದೇ ಸರ್ಕಾರ ಇರ್ಬೋದು, ಈ ತರ ಒಂದು ವಾಕ್ ಸ್ವಾತಂತ್ರ್ಯಕ್ಕೆ ಅಡ್ಡ ತಗೊಂಡ್ ಬರೋಂತ ಒಂದು ಆರ್ಡರ್ ನ ಹಿಂಪಡಿಬೇಕು. ಮತ್ತೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಉಳಿಬೇಕು ಅಂತ ಹೇಳಿದ್ರೆ ಚರ್ಚೆ ಆಗ್ಬೇಕು, ಪ್ರತಿರೋಧ ಇರ್ಬೇಕು, ವಾದ ವಿವಾದಗಳಾಗ್ಬೇಕು, ಅದಕ್ಕೆ ಒಂದು ಅವಕಾಶ ಇರ್ಬೇಕು. ಪ್ರತಿರೋಧಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಉಳಿಯೋದು ಹೇಗೆ? ಡಿಸೆಂಟ್ ಇಸ್ ದ ಹಾರ್ಟ್ ಆಫ್ ಡೆಮೋಕ್ರಸಿ. ಹಾಗಾಗಿ ಯಾವ್ದೇ ಸರ್ಕಾರ ಮಾಡಿದ್ರು ಇದು ತಪ್ಪು. ನಾವು ಅದಕ್ಕೆ ಇವತ್ತು ನಾವು ಮುಖ್ಯಮಂತ್ರಿಗಳ ಹೇಳಿಕೆ ಕೇಳಿಸ್ಕೊಂಡ್ವಿ, ನಾವು ಮೇಲ್ಮನವಿ ಹೋಗ್ತೀವಿ, ಈ ಸ್ಟೇ ವಿರುದ್ಧ ಅಪೀಲ್ ಹೋಗ್ತೀವಿ ಅಂತ. ಅದಕ್ಕೋಸ್ಕರ ನಾವು ತಕ್ಷಣ ಈ ಪ್ರೆಸ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೀವಿ. ದಯವಿಟ್ಟು ನೀವು ಅಪೀಲ್ ಹೋಗ್ಬೇಡಿ, ಫಸ್ಟ್ ನಿಮ್ ಆರ್ಡರ್ ವಿಡ್ರಾ ಮಾಡ್ಬಿಟ್ಟು ದಯವಿಟ್ಟು ನಮ್ ಜೊತೆ ಕನ್ಸಲ್ಟ್ ಮಾಡಿ. ಮತ್ತೆ ಮೇಡಮ್, ಇನ್ನೊಂದು, ಇವ್ ದ್ವೇಷ ಫೈಟ್ ಮಾಡಕ್ಕೆ ಹೇಟ್ ಸ್ಪೀಚ್ ರೆಗ್ಯುಲೇಷನ್ ಬಿಲ್, ಫೇಕ್ ನ್ಯೂಸ್ ರೆಗ್ಯುಲೇಷನ್ ಬಿಲ್ ತರ್ತಾರೆ ಅಂತ ಹೇಳಿದ್ದಾರೆ. ಆ ಬಿಲ್ ಹೋದ್ ಸೆಷನ್ ಅಲ್ಲಿ ತರ್ತಾರೆ ಅಂದ್ರು, ಒಫಿಷಿಯಲ್ ಡ್ರಾಫ್ಟ್ ಕೂಡ ಇಲ್ಲ. ಯಾವ್ದೋ ಒಂದು ಡ್ರಾಫ್ಟ್ ಇದೆ, ಮೀಡಿಯಾದವ್ರ ಮೂಲಕ ಸಿಕ್ಕಿದೆ. ಸರ್ಕಾರ ಡ್ರಾಫ್ಟ್ ಏನು ನಮ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಮ್ ಜೊತೆ ಸಭೆ ಕರೆದು ನಮ್ ಇನ್ಪುಟ್ಸ್ ತಗೊಳ್ಳಿ ಅಂತ ಹೇಳಿದ್ರೆ ಇಲ್ಲಿ ತನಕ ಸಭೆ ಕರೆದಿಲ್ಲ. ಇವ್ರು ಏನ್ ದ್ವೇಷ ಫೈಟ್ ಮಾಡ್ತಾ ಇದ್ರೆ, ಏನ್ ಫೇಕ್ ನ್ಯೂಸ್ ಫೈಟ್ ಮಾಡ್ತಾ ಎಲ್ಲ ಇವ್ರಿಗೆ ಗೊತ್ತಿದೆ ಹಂಗಿದ್ರೆ? ಇವರೇ ಎಕ್ಸ್ಪರ್ಟ್ಸಾ? ಇವ್ ಸರ್ಕಾರದಲ್ಲಿ ಕೂತಿದವರೇ ಎಕ್ಸ್ಪರ್ಟ್ಸಾ? ಇಷ್ಟು ಎಕ್ಸ್ಪರ್ಟ್ ಆಗಿದ್ರೆ ಅವರು ಆ ಒಂದು ಫೇಕ್ ನ್ಯೂಸ್ ಬಿಲ್ ಅಲ್ಲಿ ಯಾಕೆ ಸನಾತನ ಧರ್ಮದ ವಿರುದ್ಧ ಮಾತಾಡೋದಾದ್ರೆ ಅದಕ್ಕೂ ಜೈಲ್ಗೆ ಹೋಗ್ತಾರೆ ಅಂತ ಯಾಕಿತ್ತು? ಅಷ್ಟು ಎಕ್ಸ್ಪರ್ಟೀಸ್ ಇದ್ರೆ ಇವ್ರಿಗೆ ಎಲ್ಲ ಅವ್ರಿಗೆ ಗೊತ್ತು ಅಂತ ಅನ್ಕೋಬಾರ್ದು. ಸರ್ಕಾರದವರು, ಯಾವ್ದೇ ಸರ್ಕಾರದವರಾದ್ರೂ ಆಗ್ಲಿ, ಎಲ್ಲ ಅವ್ರಿಗೆ ಗೊತ್ತು ಅಂತ ಅನ್ಕೋಬಾರ್ದು. ದ್ವೇಷ, ನೀವು ನಿಜವಾಗ್ಲೂ ನೀವು ದ್ವೇಷ ಫೈಟ್ ಮಾಡಕ್ಕೆ ಹೇಳಿರೋದು ಒಳ್ಳೇದು, ನಾವು ನಿಮ್ ಜೊತೆ ಇದ್ದೀವಿ.
ಆದ್ರೆ ನಿಮ್ಗೆ ಗೊತ್ತು ಅಂತ ದಯವಿಟ್ಟು ತಿಳ್ಕೊಬಿಡಿ. ಸಂಘ ಸಂಸ್ಥೆಗಳಿದ್ದಾರೆ, ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇದೆ, ಜನಪರ ಸಂಘಟನೆಗಳಿದೆ, ಬೀದಿಲಿ ನಿಂತ್ಕೊಂಡು ಫೈಟ್ ಮಾಡಿರೋದ್ ಎಕ್ಸ್ಪೀರಿಯನ್ಸ್ ಇದೆ. ಅವ್ರಿಗೂ ಕರೀರಿ, ಒಟ್ಟಿಗೆ ಕೂತ್ಕೊಂಡು ದ್ವೇಷನ ಫೈಟ್ ಮಾಡಿ ಒಂದು ಬಂಧುತ್ವನ ಬೆಳೆಸೋಣ. ಓಕೆ ವಿನಯ್ ಅವರೇ, ಈ ವಿಚಾರದ ಬಗ್ಗೆ ಇಷ್ಟೊಂದು ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆ ಹಂಚ್ಕೊಂಡ್ರಿ. ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ತೆ.